ಹಾಂ, ಈಗ ನಾವು ಹೇಳುವುದು ಋಗ್ವೇದೀಯ ಸಂಧ್ಯಾವಂದನೆ. ಸಂಧ್ಯಾವಂದನೆ ಅಂದರೆ ಸಂಧಿ ಕಾಲಿನಲ್ಲಿ ಮಾಡುವ ಸೂರ್ಯನಾರಾಯಣನಿರುವ ಶ್ರೀಮನ್ನಾರಾಯಣಗೆ ಮಾಡುವ ಸಂಧ್ಯಾವಂದನೆ. ರಾತ್ರಿ ಮತ್ತು ಬೆಳಕು ನಡುವಿನ ಮಧ್ಯಕಾಲ, ಅದು ಒಂದು ಸಂಧಿಕಾಲ. ಮಧ್ಯಾಹ್ನ 12 ಗಂಟೆ ಮತ್ತು ಸಾಯಂಕಾಲ ಮತ್ತು ರಾತ್ರಿ ಇವೆರಡು ಕೂಡುವ ಮಧ್ಯ ಸಮಯ, ಅದು ಸಾಯಂ ಸಂಧ್ಯಾವಂದನೆ ಮಾಡುವ ಸಮಯ. ಹೀಗೆ 3 ಸಂಧ್ಯಾವಂದನೆಗಳನ್ನು ನಾವು ಮಾಡಬೇಕಾಗುತ್ತದೆ. ಮೊದಲು ನಾವು ಸಂವತ್ಸರ ಅಯನ ಋತು ಮಾಸ ಪಕ್ಷ ತಿಥಿ ನೋಡಿಟ್ಟುಕೊಳ್ಳುವುದು ಉತ್ತಮ. ನಂತರ ಸ್ನಾನವಾದ ಮೇಲೆ ಮಡಿ ಉಟ್ಟುಕೊಂಡು 2 ಥಾಲಿಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಪ್ರಾತಃ ಸಂಧ್ಯಾವಂದನೆಗೆ ನಮ್ಮ ಪ್ರಾತಃ ಸಂಧ್ಯ ಪೂರ್ವಾಭಿಮುಖವಾಗಿಯೂ ಸಾಯಂಕಾಲ ಸಂಧ್ಯಾವಂದನೆಗೆ ಪಶ್ಚಿಮಾಭಿಮುಖವಾಗಿಯೂ, ಮಧ್ಯಾಹ್ನ ಸಂಧ್ಯಾ ಮಾಡುತ್ತಿದ್ದರೆ ಪೂರ್ವಾಭಿಮುಖವಾಗಿಯೂ ಒಂದಲ್ಲಿ ಕುಳಿತು ನಾವು ಕುಳಿತು ಮಾಡುವುದು. ಎರಡು ಥಾಲಿ ತಾಬಾಣ, ತೀರ್ಸೌಟು ಹಾಗೂ ಗೋಪಿಚಂದನ ಮತ್ತು ಮುದ್ರೆಯನ್ನು ನಮ್ಮ ಮುಂದೆ ಇಟ್ಟುಕೊಳ್ಳುವುದು. 1 ಥಾಲಿಯ ನೀರು ಸಂಧ್ಯಾವಂದನಕ್ಕೆ, ಇನ್ನೊಂದು ಥಾಲಿಯ ನೀರು ಸೂರ್ಯನಿಗೆ ಅರ್ಘ್ಯ ಕೊಡಲು. ಸೂರ್ಯನಿಗೆ ಅರ್ಘ್ಯ ಕೊಡಲು ಸಂಧ್ಯಾವಂದನ ನೀರನ್ನು ಉಪಯೋಗಿಸಬಾರದು. ಮೊದಲು ಮುದ್ರಾಧಾರಣೆಯಲ್ಲಿ ಬಲಗಡೆ ಮೆಲುಕಿನ ತುದಿಗೆ ಚಕ್ರವನ್ನು, ಎಡಗಡೆ ಮೆಲುಕಿನ ತುದಿಗೆ ಶಂಖವನ್ನು ಹಚ್ಚಿಕೊಂಡು, ಹಣೆಯ ಮಧ್ಯಭಾಗದಲ್ಲಿ ಉದ್ದ ನಾಮವನ್ನು ಹಚ್ಚಿಕೊಂಡು, 2 ಕೈಗಳ ರಟ್ಟಿಯ ಮಧ್ಯದಲ್ಲಿ 2 ಉದ್ದ ನಾಮ ಹಚ್ಚಿಕೊಂಡು, ಹೊಟ್ಟೆಯ ಮಧ್ಯಭಾಗದಲ್ಲಿ ನಾವು 3 ಉದ್ದ ನಾಮಗಳನ್ನು ಹಚ್ಚಿಕೊಳ್ಳಬೇಕು. ಇದು ಮಿನಿಮಮ್ ಹಚ್ಚಿಕೊಳ್ಳುವ ಮುದ್ರೆ. ಇದಕ್ಕಾಗಿ ನಾನು ನಿಮಗೆ ಹೇಗೆ ಮುದ್ರೆಯನ್ನು ಹಚ್ಚಿಕೊಳ್ಳಬೇಕನ್ನೋದನ್ನು ತೋರಿಸುತ್ತಿದ್ದೇನೆ. ಈಗ ಮುದ್ರಾಧಾರಣೆ ಆದ ಬಳಿಕ ಆಚಮನವನ್ನು ಮಾಡಬೇಕು. ಮೊದಲು ಕೇಶವಾಸ್ವಾಹ ಅಂದು 1 ತೀರ್ಸೌಟ ನೀರನ್ನು ತೆಗೆದುಕೊಂಡು ಬಲಗೈಯಲ್ಲಿ ಹಾಕಿಕೊಂಡು ನಾವು ನುಂಗಬೇಕು. ಅದೇ ರೀತಿಯಲ್ಲಿ ನಾರಾಯಣಸ್ವ ಅಂದು 1 ತೀರ್ಸೌಟ ನೀರನ್ನು ನಾವು ನುಂಗಬೇಕು. ಮಾಧವಸ್ವ ಅಂದು 1 ತೀರ್ಸೌಟ ನೀರನ್ನು ನುಂಗಬೇಕು. ನಾರಾಯಣಸ್ವ ಆದ ಕೂಡಲೇ ಮಾಧವಸ್ವ ಅಂದು ನೀರನ್ನು ನುಂಗಬೇಕು. ಒಟ್ಟು 3 ಸಲ. ಮುಂದೆ ಗೋವಿಂದಾಯ ನಮಃ ಎಂದು 1 ತೀರ್ಸು ನೀರನ್ನು ತಾಮಾಣದಲ್ಲಿ ಬಿಡುವುದು. ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ಆದಿತ್ಯಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ರುದ್ರಾಯ ನಮಃ, ಪುರುಷೋತ್ತಮ ಮಧೋಕ್ಷರಾಯ ನಮಃ, ಶ್ರೀಕೃಷ್ಣಾಯ ನಮಃ, ಪ್ರಣವಶ ಪರಮಾತ್ಮ ದೇವತಾ ಪ್ರಾಣಾಯ. ಮುಂದೆ 3ನೇ ಹಂತವೆಂದರೆ ಪ್ರಾಣಾಯಾಮ. ಪ್ರಣವಶ ಪರಬ್ರಹ್ಮಶ್ರೀ ಪರಮಾತ್ಮ ದೇವತಾ ಪ್ರಾಣಾಯಾಮ ಯೋಗ. ಓಂ ಭೂಂ ಭುವಂ ಸ್ವಹಂ ಅಹಂ ಜಲಂ ತಪಂ ಸತ್ಯಂ ತತ್ಸ ವಿದುರ್ವರೇಣ್ಯಂ ಭರ್ಗೋ ಓ ದೇವಸ್ಯಂ ಧಿಯೋ ನ ಪ್ರಚೋದಯಾತ್. ಇಲ್ಲಿ ಬ್ರಹ್ಮಚಾರಿಗಳು ಕನಿಷ್ಠ ಅನಾಮಿಕ ತರ್ಜನಿ ಮತ್ತು ಮಧ್ಯಮ ಬೆರಳಿನಿಂದ ಮೂಗನ್ನು ಹಿಡಿದುಕೊಳ್ಳಬೇಕು. ಗೃಹಸ್ಥಾಶ್ರಮಗಳು ಬಲಗೈಯ ಪೂರ್ಣ ಬೆರಳಿನಿಂದ ಎಲ್ಲ 5 ಬೆರಳಿನಿಂದ ಮೂಗನ್ನು ಹಿಡಿದುಕೊಂಡು 1 ಸಲ ಉಸಿರನ್ನು ಮೇಲೆ ಏರಿಸಿ ಬಿಡುವುದು. ಇದನ್ನು 4ನೆಯ ಹಂತ. ಸಂಕಲ್ಪ, ದೇಶಕಾಲ, ಉಚ್ಚಾರ. ಶ್ರೀ ಗೋವಿಂದ ಅಥ ಸಂಕಲ್ಪ ಅನ್ನುವುದು
ಶ್ರೀ ಗೋವಿಂದ ಗೋವಿಂದ ಶ್ರೀ ಭಗವತೋ ಮಹಾಪುರುಷವಿಷ್ಣುರಾಜ್ಞಾ ಪ್ರವರ್ತಮನ್ನ ಸಾಧ್ಯ ಬ್ರಹ್ಮದ್ವಿತೀಯ ಪ್ರಾರಶ್ವಿಷಯಿತ್ವರ ಕಲ್ಪೆ ವೈವಸ್ವತಮನ್ನಂತರೇ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡಜಂಬುದ್ವೀಪೆಂದ ಕಾರಣದೇಶೆ ಗೋದಾವರ್ಯಾः ದಕ್ಷಿಣೆ ತೀರೆ ಶಾಲೆವಾಂಶ ಬುದ್ಧಾವತಾರೆ ರಾಮಕ್ಷೇತ್ರಾಸ್ಮಿನ್ ಚಾಂದ್ರಮಾನೇನ ವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತೌ ಕಾರ್ತೀಕ ಮಾಸೆ ಶುಕ್ಲಪಕ್ಷೆ ಇವತ್ತು ಏಕಾದಶಂ ತಿಥೌ ಶುಭ ನಕ್ಷತ್ರೆ ಶುಭ ಶುಕರ್ಣೆ ಓಂ ಮುಡಂಶೇಶ್ವರಾರ್ಪಣಂ ಶುಭತ್ ವಿಷ್ಣು ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾವಂದನೆಂದರೆ ಪ್ರಾತಃ ಸಂಧ್ಯಾಮುಪಾಸತೆ ಸಾಯಂಕಾಲ ಸಂಧ್ಯಾವಂದನೆಂದರೆ ಇತಿ ಸಾಯಂ ಸಂಧ್ಯಾ ಉಪಾಸಿಸೆ ಎಂದು ಅನ್ನುವುದು. ಅಥ ಮಾರ್ಜನಂ ಒಂದು ಅಂದರೆ ಮುಂದೆ ಹಂತ 5 ಮಾರ್ಜನಂ ಒಂದು ತೀರ್ಥಸಂಪುಟದಲ್ಲಿ ನೀರು ತೆಗೆದುಕೊಂಡು ತರ್ಜನಿ ಮತ್ತು ಮಧ್ಯಮ ಬೆರಳಿನಿಂದ ನೀರನ್ನು ತೀರ್ಥಸಂಪುಟದಲ್ಲಿಯ ನೀರಿಗೆ ಸ್ಪರ್ಶಿಸಿ ಅದನ್ನು ನಾವು ಸಿಡಿಸಿಕೊಳ್ಳುವುದು. ಇದು ಆತ್ಮಶುದ್ಧಿಗೋಸ್ಕರ. ಇದಕ್ಕೆ ಮಂತ್ರ ಓಂ ಅಪವಿಷ್ಯತೆ ಸಾಮರ್ಥ್ಯ ಪ್ರಜಾಪೋ ದೇವತಾ ಗಾಯತ್ರಿ ಪಂಚಮಿ ವರ್ಧಮಾನ ಸಪ್ತಮಿರಂತೆ ಮಾರ್ಜನ್ಯ ವಿನಿಯೋಗ ಓಂ ಅಪವಿಷ್ಟಾಮಯೋಭವ ತಾನು ಉರ್ಜಯಾಥನ ಮಹೇರಣ ಚಕ್ಷಸೆ ಯೋಗಶ್ಯಮತಮೂರ್ಸ ಸಸ್ಯ ಭಾಷತಿರ್ಮಾ ತಸ್ಮಾ ಆರಂಗ ಅಪೋಜನತಾಚನ. ಆ ನೀರನ್ನು ಕೆಳಗೆ ತಾವಣದಲ್ಲಿ ಚೆಲ್ಲುವುದು. ಈಗ ಜಲಾಭಿಮಂತ್ರಣೆ ಹಂತ 5 ಓಂ ಸೂರ್ಯಶ್ಚೇತಸ್ಯ ಮಂತ್ರಸ್ಯ ರೇಣು ಜಲಾಭಿಮಂತ್ರಣೆ ಓಂ ಸೂರ್ಯಶ್ಯ ಮಾಮನುಷ್ಯ ಪಾಪೇ ಬಿಯುರ್ಖಾಂತರಾತಂ ಪಾಪನ ಮನಸಾ ಪದ್ಭ್ಯಾಮೃಷ್ಣ ರಾತ್ರಿ ಎತ್ಕಿಂಚ ಇದಂ ಮಾನು ಸೂರ್ಯ ಜ್ಯೋತಿಷ್ವ ಎಂದು ನಾವು ಸೂರ್ಯನಿಗೆ ಬಲಗೈಲಿ ಹಾಕಿದ ನೀರನ್ನು ತೋರಿಸಿ ನಾವು ಅದನ್ನು ಪ್ರಾಶನ ಮಾಡಿಕೊಳ್ಳಬೇಕು. ಮತ್ತೆ ಪುನಃ ಆಚಮನ ಮಾಡಬೇಕು. ಓಂ ಕೇಶವಾಯ ಸ್ವ ನಾರಾಯಣ ಸ್ವ ಮಾಧವಾಯ ಸ್ವ ಎಂದು ನೀರನ್ನು ನುಂಗಿ ಓಂ ಗೋವಿಂದಾಯನ್ಮ ಎಂದು ನಾವು ಒಂದು ತಾಬಾಣದಲ್ಲಿ ಒಂದು ತೀರ್ಥಸಂಪುಟ ನೀರು ಬಿಟ್ಟು ಮುಂದೆ ಉಳಿದ ಎಲ್ಲ ನಾಮಗಳನ್ನು ಕೃಷ್ಣಾಯನ್ಮ ತನಕ ಅನ್ನುವುದು. ಈಗ ಮತ್ತೆ 7ನೇದಂದರೆ ಪುನಃ ಮಾರ್ಜನ ಓಂ ಅಪೋಷ್ಟಾಮಯವ ತಾನು ಉರ್ಜಯಾತನ ಅಲ್ಲ. ಪುನಃ ಮಾರ್ಜನ ಎಂದರೆ ಮತ್ತೆ ಮೊದಲಿನಿಂದ ಮಂತ್ರ ಓಂ ಅಪೋಷಿತ ಸಂದಿದ್ಯುಪುರುಷ ಅಪೋಯತ ಗಾಯತ್ರಿ ಚಂದ ಪಂಚಮೃತ ಪುನಃ ಮಾರ್ಜನಗ ಅಪೋಷ್ಟಾಮಯೋಭವ ಸ್ಥಾನ ಉರ್ಜಯಾತನ ಮಹೇರಣಾಯ ಚಕ್ಷಸೆ ಯೋಗಶ್ಯಮತ್ ಸಸ್ಯಭಾರತೇನ ಉಷತೀರೋ ಮಾತರ ತಸ್ಮಾ ಆರಂಗ್ ಮಹಾಪೋಜನತಾಚನ ಓಂ ಶನ್ನೋ ಓ ದೇವೀರವಿಷ್ಟಾಪೋ ಒಂದು ಪೈತೆ ಶಮ್ಯೂರಿ ಈಶಾನಂ ವಾರಾಯಣಂ ತಂತ್ರಣ ಅಪೋಯಾಶಾಂಬೇಶಂ ಅಗ್ನಿಶುಷ್ಮಾಪ ಪ್ರಣೀತವೇಶಂ ವರುತ ತನ್ವೇ ಮಮ ರೋಚ ಇದಂ ಅಪ್ರತ್ಯಂತಂ ಇದಂ ಮಾಮಲ ಸೂರ್ಯ ಜ್ಯೋತಿಷಿ ವ್ಯೋಮೇಶ್ವಃ ಓಂ ಶನ್ನೋ ಓ ದೇವೀರವಿಷ್ಟಾಪೋ ಒಂದು ಪೈತೆ ಶಮ್ಯೂರಿ ಈಶಾನಂ ವಾರಾಯಣಂ ಕ್ಷಣಾಪೋಯಾಶಾಂಬೇಶಂ ಅಗ್ನಿಶುಷ್ಮಾಪ ಪ್ರಣೀತವೇಶಂ ವರುತ ತನ್ಮೇತ್ ಕಿಂಡು ಮಾ ಶ್ವೈಪೂತ ಉತಾನೃತಂ ಆಪೋ ಆದ್ವಾನಚಾರ್ಷಂ ರಸೇನ ಪಯಸ್ಮನುಗುಣಂ ಆಗೈತಮ ಸ್ಮೃತಮ ದೇವೀರ ರವಸೆ ಹುವೆ ಓಂ ರತನ್ ದೇವೀರ ರವಸೆ ಹುವೆ. ಇಲ್ಲಿಯವರೆಗೆ ನಾವು ಪುನಃ ಮಾರ್ಜನವನ್ನು ಮಾಡಿಕೊಂಡು ನೀರು ಮಾಡಿಕೊಳ್ಳಬೇಕು. ಇದು ಒಂದೇ ತೀರ್ಥಸಂಪುಟ ನೀರಿನಲ್ಲಿ ಆಗುವುದಿಲ್ಲ. ಅದಕ್ಕೆ ಬೇಕಾದರೆ ಎರಡನೇ ತೀರ್ಥಸಂಪುಟ ಮತ್ತೆ ನೀರನ್ನು ತೆಗೆದುಕೊಳ್ಳಬಹುದು. ಈಗ ಮುಂದಿನ ಸ್ಟೇಜ್ ಅಂದರೆ ಬಹುಶಃ ಇದು 8ನೇ ಹಂತವಾಗುತ್ತದೆ. ಅದು ಧ್ಯಾನ ಜಪಶ್ಯ ಅಸ್ಯ ಶ್ರೀ ಗಾಯತ್ರಿ ಮಂತ್ರಶ್ಯ ವಿಶ್ವಾಮ ಸವಿತಾ ದೇವತಾ ಗಾಯತ್ರಿ ಛಂದ ಧ್ಯಾನವನುಗ ದೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂದರೆ ಮೇಲೆ ಆಕಾಶಕ್ಕೆ ಕೈ ತೋರಿಸಬೇಕು. ನಾರಾಯಣ ಸನ್ನಿವಿಷ್ಟ ಕೈವ್ರವಾನಮ ಕೃಪಣ ಕಿರೀಟಿ ಹಾರಿ ಹಿರಣ್ಯಮು ತಥಶಂಕ ಚಕ್ರ ರಕ್ತವರ್ಣ ಅಂದಾಗ ನಾವು ಹೀಗೆ ಅಂಗೈಯನ್ನು ಅಭಿಮುಖವಾಗಿ ತೋರಿಸಬೇಕು. ರಕ್ತವರ್ಣ ಅಗ್ನಿಮುಖಂ ಬ್ರಹ್ಮಶರಂ ಅಗ್ನಿಮುಖಂ ಅಂದರೆ ಮುಖಕ್ಕೆ ಕೈ ಸ್ಪರ್ಶ ಮಾಡಬೇಕು. ಬ್ರಹ್ಮಶರಂ ಅಂದರೆ ತಲೆಗೆ ಕೈ ಸ್ಪರ್ಶ ಮಾಡಬೇಕು. ವಿಷ್ಣು ಹೃದಯ ಎದೆಗೆ ಕೈ ಸ್ಪರ್ಶ ಮಾಡಬೇಕು. ರುದ್ರೋಲಾಟಂ ಅಂದರೆ ಹಣೆಗೆ. ಪೃಥ್ವಿಯೋನಿಯ ಪ್ರಾಣಾಪಾನ ಅಂದರೆ ಈ ಥರ ಪ್ರತಿಯೋನಿ ಪ್ರಾಣಾಪಾನ ವ್ಯಾನುದಾನ ಪ್ರಾಣ ಕರ್ಣ ಸಾಂಖ್ಯಾನ ಸೂತ್ರ ಚತುರ್ಥ ಉಪನಯನಾದಿ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಅಹಂ ಕರಿಷ್ಯೆ ಎನ್ನುವ ತೀರ್ಥಸಂಪುಟ ನೀರನ್ನು ತಾಬಾಣಕ್ಕೆ ಬಿಡುವುದು.
ಇದು ಸಂಧ್ಯಾ ವಂದನೆ, ಇದು ಗಾಯತ್ರಿ ಮಂತ್ರ ಮಾಡಲು ಸಂಕಲ್ಪ. ಈಗ ನಾವು ಗಾಯತ್ರಿ ಮಂತ್ರ ಅನ್ನಬೇಕು. ಗಾಯತ್ರಿ ಮಂತ್ರವನ್ನು 11 ಸಲ, 108 ಸಲ ಅಥವಾ 1008 ಸಲ ಅನ್ನಬಹುದು. ಅದಕ್ಕಾಗಿ ಜನಮಾರ್ಗದ ಬ್ರಹ್ಮಗಂಟನ್ನು ನಾವು ಬಲಗೈ ಹೆಬ್ಬೆರಳು ಮತ್ತು ತರ್ಜನಿ ಬೆರಳಿನ ಮಧ್ಯದಲ್ಲಿ ನಮಗೆ ಬ್ರಹ್ಮಗಂಟು ಸ್ಪರ್ಶವಾಗುವಂತೆ ಹಿಡಿದು ನಾವು ಇದನ್ನು ಗಾಯತ್ರಿ ಮಂತ್ರವನ್ನು ಅನ್ನಬೇಕು. ನಾನು ಒಮ್ಮೆ ಗಾಯತ್ರಿ ಮಂತ್ರವನ್ನು ಅಂದು ತೋರಿಸುತ್ತೇನೆ. ಓಂ ಭೂರ್ಭುವಃ ತತ್ಸ ಸವಿತೃವರೆಣ್ಯಂ ಭರ್ಗೋ ಓ ದೇವಶ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಷ್ಟು ಗಾಯತ್ರಿ ಮಂತ್ರ. ಇದನ್ನು ನೀವು ತರ್ಜನಿ ಬೆರಳಿನ ಮೇಲಿನ ಗೆರೆಯಿಂದ ಶುರು ಮಾಡಿ ನಂತರ ಕೆಳಗಿನ ಗೆರೆ ತನಕ ಅಂದು ಮತ್ತೆ ಕಿರುಬೆರಳಿನ ಮೇಲಿನ ಗೆರೆಯವರೆಗೆ ಅಂದು ಮಧ್ಯಮ ಬೆರಳಿನಿಂದ ಮೇಲಿನ ಗೆರೆಯಿಂದ ಕೆಳಗಿನ ಗೆರೆಯವರೆಗೆ ಅಂದು ನೀವು ಕೊನೆಯದು ಅಂದರೆ ಅನಾಮಿಕ ಬೆರಳಿನಿಂದ ಕೆಳಗಿನ ಗೆರೆಯವರೆಗೆ ನೀವು ಗಾಯತ್ರಿ ಮಂತ್ರವನ್ನು ಅನ್ನಬೇಕು. ಇಷ್ಟು ಅಂದಾಗ ಅದು 12 ಸಲ ಆಗುವುದು. ಅದಕ್ಕೆ ಈ ಥರ ನಾವು 108 ಆಗಬೇಕಾದರೆ 9 ಸಲ ಅನ್ನಬೇಕಾಗುತ್ತದೆ. ಆ 9 ನೀವು ಎಡಗೈ ಬೆರಳಿನಿಂದ ಅವನ್ನು ಮಡಚುವುದರಿಂದ ಎಣಿಸಬಹುದು. ಹೀಗೆ ಗಾಯತ್ರಿ ಮಂತ್ರ ಅಂದ ಮೇಲೆ ನಾವು ಮತ್ತೆ ಆಚಮನ ಮಾಡಬೇಕಾಗುತ್ತದೆ. ಪ್ರಣವಶ್ಯ ಪರಬ್ರಹ್ಮಶ ಪರಮಾತ್ಮ ದೇವತಾ ದೈವ ಗಾಯತ್ರಿ ಪ್ರಾಣಾಯಾಮನಿವ ಓಂ ಭೂಂ ಭುವಂ ಸ್ವಂ ಜನಂ ತಪ ಓಂ ಸತ್ಯಂ ತತ್ಸ ಅವಿತೃವರೆ ಏಣ್ಯಂಬರ್ಗು ದೇವಶ್ರೀಮಿಜೋ ನ ಪ್ರಚುಯಾತ್. ಈಗ ಕರನ್ಯಾಸ. ಕರನ್ಯಾಸ ಅಂದರೆ ಈಗ ಮಾಡಬೇಕು. ತತ್ಸವಿತು ಅಂಗುಷ್ಟಾಭ್ಯಾಂ ನಮ ವರೇಣ್ಯಂ. ಅದೇ ಬಟ್ಟು